ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನೋಡಿ ಸ್ನೇಹಿತರೆ, ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಿ ಹುದ್ದೆಗೆ ಅರ್ಜಿಯನ್ನ ಕರೆದಿದ್ದಾರೆ. ಇಲ್ಲಿ 10ನೇ ಪಾಸ್ ಆದಂತ ವಿದ್ಯಾರ್ಥಿಗಳಿಗೆ ಅರ್ಜಿಯನ್ನ ಕರೆದಿದ್ದಾರೆ. ಅದ್ರ ಬಳಿಕ ಸೆಕೆಂಡ್ PUC ಪಾಸ್ ಆದಂತ ವಿದ್ಯಾರ್ಥಿಗಳಿಗೆ ಅರ್ಜಿಯನ್ನ ಕರೆದಿದ್ದಾರೆ. ಪ್ರತಿಯೊಬ್ಬರು ಅರ್ಜಿಯನ್ನ ಸಲ್ಲಿಸಿ, ಮಹಿಳೆಯರಾಗಬಹುದು ಪುರುಷರಾಗಬಹುದು, ಪ್ರತಿಯೊಬ್ಬರು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರತ್ತೆ. ಮತ್ತೆ ಇಲ್ಲಿ ಖಾಲಿ ಇರುವಂತ ಸಂಸ್ಥೆ ಹೆಸರು ಜಿಲ್ಲಾ ಪಂಚಾಯತಿಯಲ್ಲಿ ಅರ್ಜಿ ಕರೆದಿರುವಂತದ್ದು ಗದಗ ಜಿಲ್ಲಾ ಪಂಚಾಯತಿ, ಕರ್ನಾಟಕ ಸರ್ಕಾರ ನೇಮಕಾತಿಯಾಗಿರತ್ತೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೊಸೈಟಿ. ಈ ಒಂದು ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಸಂಸ್ಥೆಯಲ್ಲಿ ಕಚೇರಿಯಲ್ಲಿ ಅಪ್ಲೈ ಮಾಡಿ. ಇನ್ನೊಂದು ಹೇಳ್ತಾ ಇರೋದು, ಯಾವುದೇ ರೀತಿಯಾಗಿ ಗೊಳ್ಳಫುರಾನಲ್ಲ, ಏನ್ ನೋಟಿಸ್ ರಿಲೀಸ್ ಮಾಡಿದಾರಲ್ಲ ಅದ್ರ ಪ್ರಕಾರವಾಗಿ ತಿಳಿಸ್ಕೊಡ್ತಾರೋ ಅದೇ ವೈಸು. ಇನ್ನೊಂದು ಹೇಳ್ತಾ ಇರೋದು, ಅಧಿಸೂಚನೆ ಅರ್ಜಿ ಸಲ್ಲಿಸೋದಕ್ಕೆ ಪ್ರಾರಂಭ ದಿನಾಂಕ, ಕೊನೆಯ ದಿನಾಂಕ ಇಲ್ಲಿ ಮೆನ್ಷನ್ ಆಗಿದೆ ನೋಡಿ. ತುಂಬಾ ಜನ ಕನ್ಫ್ಯೂಸ್ ಆಗಬೇಡಿ. 20ನೇ ತಾರೀಕಿನಿಂದ 30ನೇ ತಾರೀಕು ತನಕ ಸಾಯಂಕಾಲ 5 ಗಂಟೆ ಅಥವಾ 4:30 ಗಂಟೆ ಅಲ್ಲಿ ತನಕ ಅಪ್ಲೈ ಮಾಡಬಹುದು. ಇದು ಆನ್ಲೈನ್ ಅಲ್ಲಿ ಅಥವಾ ಆಫ್ಲೈನ್ ಅಲ್ಲಿ ಹೆಂಗ್ ಬೇಕಾದ್ರೂ ಅರ್ಜಿ ಸಲ್ಲಿಸಿ. ಇನ್ನೊಂದು ಹೇಳ್ತಾ ಇರೋದು, 15/5/2025 ಅರ್ಜಿಗಳು ಪ್ರಾರಂಭ ಆಗಿರುವಂತದ್ದು. ಇದ್ರ ಬಗ್ಗೆನೇ ತಿಳಿಸ್ಕೊಡ್ತಾ ಇರೋದು, ಏನೇನು ಪೋಸ್ಟ್ ಖಾಲಿ ಇದಾವೆ. ಇನ್ನೊಂದು ಹೇಳ್ತಾ ಇರೋದು, ಇದು ಸರ್ ಮೊನ್ನೆ ತಿಳಿಸ್ಕೊಟ್ಟಿದ್ರ ಅಂತ ತುಂಬಾ ಜನ ಕೇಳ್ಬಹುದು. ಈಗ ಒಂದೊಂದು ಜಿಲ್ಲೆ ವೈಸ್ ರಿಲೀಸ್ ಮಾಡ್ತಾರೆ. ಇವತ್ತು ಬೆಳಗಾವಿ ರಿಲೀಸ್ ಮಾಡಿದರೆ ನಾಳೆ ಕೊಪ್ಪಳ ಅಥವಾ ರಾಯಚೂರು, ಗದಗ, ಹುಬ್ಬಳ್ಳಿ, ಈ ರೀತಿ ವಿವಿಧ ಒಂದು ಜಿಲ್ಲೆಗೆ ಸಂಬಂಧಪಟ್ಟಂತೆ ಈ ಎಲ್ಲ ಒಂದು ನೋಟಿಸ್ ಬರ್ತಾ ಇರತ್ತೆ. ಎಲ್ಲ ಅದೇ ಒಂದು ಸೇಮ್ ಇಲಾಖೆ, ಆದ್ರೆ ಹುದ್ದೆಗಳು ಚೇಂಜ್, ಅದ ನಂತರ ವೇತನ ಚೇಂಜು, ಅದ ನಂತರ ಸಂಸ್ಥೆ ಚೇಂಜು, ಆಸ್ಪತ್ರೆ ಚೇಂಜು, ಈ ರೀತಿಯಾಗಿರತ್ತೆ. ಇದು ಕೂಡ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಖಾಲಿ ಇರುವಂತ ಪೋಸ್ಟ್. ಏನು ಆರೋಗ್ಯ ಇಲಾಖೆಯಲ್ಲಿ ಕರೀತಾರಲ್ಲ, ಅದು ಎಲ್ಲ ಸರ್ಕಾರಿ ಆಸ್ಪತ್ರೆ ಮತ್ತು ಸರ್ಕಾರಿ ಸಂಸ್ಥೆ, ಸರ್ಕಾರಿ ಕಚೇರಿಯಲ್ಲಿ ಅರ್ಜಿಯನ್ನ ಕರೆದಿರ್ತಾರೆ. ಒಟ್ಟಾರೆ ನೀವು ಅಪ್ಲೈ ಮಾಡೋ ಸಮಯದಲ್ಲಿ ಒಂದು ಸಲ ಈ ಒಂದು PDF ಫಾರ್ಮ್ ನೋಡ್ಬೇಕಾಗತ್ತೆ, ಆಮೇಲೆ ನೀವು ಅಪ್ಲೈ ಮಾಡಬೇಕು. ಅಲ್ಲಿ ನೋಡೋಕ್ಕಿಂತ ಮುಂಚಿತವಾಗಿ ಇಲ್ಲಿ ನಾನು ನಿಮಗೆ ಸಂಪೂರ್ಣ ತಿಳಿಸ್ಕೊಟ್ಟಿದ್ದೇನೆ ಲೈವ್ ರೂಪಾಯಿಗೆ, ಯಾವುದೇ ರೀತಿಯಾಗಿ ಗೊಳ್ಳಲ್ಲ, ಲೈವ್ ರೂಪಾಯಿ ತಿಳಿಸ್ಕೊಟ್ಟಿದ್ದೇನೆ. ಮೊದಲು ನಿಮಗೆ ಅರ್ಥ ಆಗ್ತಿದ್ದಿಲ್ಲ, ನಾನು ಹೇಳೋದೊಂದು ಮಾಡೋದೊಂದು ಮಾಡ್ತಾ ಇದ್ರೆ, ಈಗ ಏನಿಲ್ಲಲ್ಲ ಲೈವ್ ರೂಪಾಯಿ ನಿಮಗೆ ತಿಳಿಸ್ಕೊಡ್ತಾ ಇರೋದು. ವಿಡಿಯೋ ಕೊನೆತನಕ ನೋಡಿ. ಮತ್ತೆ ಈ ಒಂದು ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ರಶಾಂತ್ ಅಕಾಡೆಮಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ತುಂಬಾ ಹೆಲ್ಪ್ ಆಗತ್ತೆ. ಮತ್ತೆ ಏನಾದ್ರು ಡೌಟ್ ಇತ್ತಂದ್ರೆ ಕಮೆಂಟ್ ಮಾಡ್ಬೋದು, ಕಮೆಂಟ್ ಬಾಕ್ಸ್ ನಲ್ಲಿ. ಬನ್ನಿ ಸ್ನೇಹಿತರೆ, ಒಂದೊಂದು ತಿಳಿಸ್ಕೊಡ್ತಾನೆ. ಈಗ ಸಿಕ್ಕಿರುವಂತ ಮಾಹಿತಿ ಪ್ರಕಾರ ಇಲ್ಲಿ ಟೋಟಲ್ ಆಗಿ ವಿವಿಧ ಪೋಸ್ಟ್ ಇರತ್ತೆ. ಮೊದಲನೇದಾಗಿ ಈ ಒಂದು ಪ್ರಯೋಗಶಾಲಾ ತಜ್ಞರ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ. ಕಿರಿಯ ದರ್ಜೆ ಸಹಾಯಕ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ. ಅಂದ್ರೆ LDC ಅಂತೇಳಿ ಏನ್ FD ಪೋಸ್ಟ್ ಬರತ್ತಲ್ಲ, FD ಅದಕ್ಕೆ ಸಂಬಂಧಪಟ್ಟಂತಾನೆ ಇದು ಖಾಲಿ ಇರತ್ತೆ. FD ಪೋಸ್ಟು, ಅದ ನಂತರ ಈ ಒಂದು LDC ಪೋಸ್ಟು ಎರಡು ಸೇಮ್ ಕೆಲಸ ಆಗಿರತ್ತೆ. ಆದ್ರೆ ವೇತನ ಬೇರೆ, ಕೊಡುವಂತ ರೀತಿ ಬೇರೆ, ಆ ರೀತಿಯಾಗಿ ಇದು ಕೆಲಸ ಇರತ್ತೆ. ಅದೇ ರೀತಿಯಾಗಿ ನಿಮ್ಮ ಒಂದು ಆಫೀಸರ್ ಕೂಡ ಖಾಲಿ ಇರತ್ತೆ. ನರ್ಸಿಂಗ್ ಹುದ್ದೆಗಳಿಗೆ ಅರ್ಜಿ ಕರೆದಿದ್ದಾರೆ, ನರ್ಸಿಂಗ್ ಆಫೀಸರ್ ಅಂತ ಹೇಳಿ. ಇದರಲ್ಲಿ ಅಪ್ಲೈ ಮಾಡಬಹುದು. ಇಷ್ಟೇ ನೋಟಿಸ್ ಆಗಿರತ್ತೆ. ಇದು ವಿಸ್ತಾರವಾಗಿ ನಿಮ್ಗೆ ತಿಳಿಸ್ಕೊಡ್ತಾನೆ ಬನ್ನಿ. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಎರಡಕ್ಕೂ 45 ವರ್ಷ ಕೊಟ್ಟಿದ್ದಾರೆ. ಎರಡು ಪೋಸ್ಟ್ ಯಾವ್ದಾದ್ರು ಒಂದರಲ್ಲಿ ಅಪ್ಲೈ ಮಾಡಿ, ಆದ್ರೆ 45 ವರ್ಷ ಒಳಗಿನವರಾಗಿರ್ಬೇಕು. ಇಲ್ಲ ಅಕಸ್ಮಾತ್ ನೋಡಿ 46 ವರ್ಷ ಆದ್ರೂ ನೀವು ಅರ್ಜಿ ಸಲ್ಲಿಸೋದಕ್ಕೆ ಆಗೋದಿಲ್ಲ, 47 ವರ್ಷ ಆದ್ರೂ ನೀವು ಅರ್ಜಿ ಸಲ್ಲಿಸೋದಕ್ಕೆ ಆಗೋದಿಲ್ಲ, 48 ವರ್ಷ ಆದ್ರೂ ನೀವು ಅರ್ಜಿ ಸಲ್ಲಿಸೋದಕ್ಕೆ ಆಗೋದಿಲ್ಲ, 44 ಇದ್ದವರು ಅಪ್ಲೈ ಮಾಡಬಹುದು ಅಥವಾ 45 ಇದ್ರು ಅಪ್ಲೈ ಮಾಡಬಹುದು. ಇವತ್ತೇ ನೀವು ಅರ್ಜಿ ಸಲ್ಲಿಸಿ, ಇವತ್ತೇ ನಿಮಗೆ ನಾಳೆ ನಿಮಗೆ 46 ಸ್ಟಾರ್ಟ್ ಆಗತ್ತೆ ವಯೋಮಿತಿ. ಈಗ ನಿಮ್ಗೆ 45 ಇದೆ ಅಂದ್ರೆ ಇವತ್ತು ಅಪ್ಲೈ ಮಾಡಬಹುದು, ಯಾವುದೇ ರೀತಿಯ ತೊಂದರೆ ಇಲ್ಲ. ಇದು ನಿಮಗೆ ಕನ್ಫ್ಯೂಸ್ ಆಗ್ತಿತ್ತು ಅಂತ ನಿಮ್ಗೆ ತಿಳಿಸ್ಕೊಟ್ಟಿದ್ದು. ನಿಗದಿತ ವಿದ್ಯಾರ್ಹತೆ ಒಂದೊಂದಾಗಿ ತಿಳಿಸ್ಕೊಡ್ತೇನೆ ನೋಡಿ. ಇದಕ್ಕೆ ಸಂಬಂಧಪಟ್ಟಂತೆ ನಿಗದಿತ ವಿದ್ಯಾರ್ಹತೆ ಆದಷ್ಟು SSLC ತೆರಗಡೆ ಆಗಿರಬೇಕು. ಈ ಒಂದು ಪ್ರಯೋಗಶಾಲಾ ತಜ್ಞರು ಅಥವಾ LDC, ಈ ಒಂದು ಕಿರಿಯ ದರ್ಜೆ ಸಹಾಯಕ ಹುದ್ದೆಗಳಿಗೆ SSLC ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಪಡೆದಿರುವ ಪಾಸ್ ಆಗಿರ್ಬೇಕಾಗತ್ತೆ. ಅದ ನಂತರ ಕರ್ನಾಟಕ ರಾಜ್ಯ ಅರೆ ವೈದ್ಯಕೀಯ ಇದಕ್ಕೆ ಸಂಬಂಧಪಟ್ಟಂತೆ ಕೋರ್ಸ್ಗಳು ಕೂಡ ಮುಗಿಸಿರ್ಬೇಕು. ಇದು ಒಂದು ಕಡೆ ಆದ್ರೆ, ಇನ್ನು ದ್ವಿತೀಯ ದರ್ಜೆ ಅದು ಕೂಡ ಸೇಮ್ ಆಗಿರತ್ತೆ. ಮೊನ್ನೆ ಒಂದು ಕೊಪ್ಪಳ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಈ ಒಂದು ಕೊಪ್ಪಳಗೆ ಸಂಬಂಧಪಟ್ಟಂತೆ ಕೂಡ ನಿಮಗೆ ಇದೇ ರೀತಿಯಾಗಿತ್ತು. ಈಗ ಗದಗ ಬಗ್ಗೆ ತಿಳಿಸ್ಕೊಡ್ತಾ ಇರೋದು, ಇದು ಕೂಡ ಸೇಮ್ ಆಗಿರತ್ತೆ. ದ್ವಿತೀಯ PUC ಇದೆಲ್ಲ ಪಾಸ್ ಆಗಿರ್ಬೇಕು. ಇದು ಮೊದಲನೇದಾಗಿ ತಿಳಿಸ್ಕೊಟ್ಟೆ. ನರ್ಸಿಂಗ್ ಹುದ್ದೆಗಳಿಗೆ BCA ಕಂಪ್ಲೀಟ್ ಮಾಡಿದವರು, ಅಂದ್ರೆ BSc ಕಂಪ್ಲೀಟ್ ಮಾಡಿದವರು ನರ್ಸಿಂಗ್ ನಲ್ಲಿ ಈ ಒಂದು ಪೋಸ್ಟ್ ಸರ್ಟಿಫೈಡ್ ಕೂಡ ಆಗಿರ್ಬೇಕು. BSc ನರ್ಸಿಂಗು ಅಥವಾ ಡಿಪ್ಲೊಮಾ ಇನ್ ನರ್ಸಿಂಗು ಕರ್ನಾಟಕ ರಾಜ್ಯ ನರ್ಸಿಂಗ್ ಮಂಡಳಿಯಿಂದ ನೋಂದಾಯಿತ ಕೂಡ ಆಗಿರ್ಬೇಕು. ಈಗ ಯಾವ ರೀತಿಯಾಗಿ ಕೆಲಸ ಮಾಡ್ತಾರೋ ಅದೇ ರೀತಿಯಾಗಿ. ಮೊದಲನೇದಾಗಿ ಖಾಲಿ ಇರುವಂತ ಪೋಸ್ಟ್ ಒಟ್ಟು 11 ಪೋಸ್ಟ್.
11 ಪೋಸ್ಟ್ ಇರತ್ತೆ ಇದು. ಅಂದ್ರೆ ಎರಡನೇದಾಗಿ ಕೂಡ 11 ಪೋಸ್ಟ್, ಟೋಟಲ್ ಆಗಿ 22 ಪೋಸ್ಟಿಗೆ ಅರ್ಜಿ ಕರೆದಿರುವಂತದ್ದು, ಎರಡು ಕೂಡಿಸಿ. ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಇದ್ರ ಬಗ್ಗೆ ನಮ್ಗೆ ಹೆಚ್ಚಿನ ಮಾಹಿತಿ ಹೇಳಲ್ಲ, ಈಗ ಅರ್ಥ ಆಗಿದೆ. ಇನ್ನು ಇಲ್ಲಿ ಸ್ವಲ್ಪ ಓದಿ ತಿಳಿಸ್ಕೊಡ್ತೇನೆ ನೋಡಿ ಏನೇನು ತಿಳಿಸ್ಕೊಟ್ಟಿದ್ದಾರೆ ಅಂತ ಹೇಳಿ. ಅರ್ಜಿ ಸಲ್ಲಿಸೋ ವಿಧಾನ ಆಗಿರತ್ತೆ ಇದು. 2024 2025ನೇ ಸಾಲಿನ ಈ ಒಂದು PM ಅಭಿಮ್ ಯೋಜನೆ ಅಡಿಯಲ್ಲಿ ಖಾಲಿರುವಂತ ಹುದ್ದೆಗಳಿಗೆ ರೋಸ್ಟರ್ ಹಾಗೂ ಈ ಒಂದು ಮೆರಿಟ್ ಆಧಾರದ ಮೇಲೆ 1 ವರ್ಷದ ಅವಧಿ ದಿನಾಂಕ 31/3/2025 ತನಕ ಈ ಒಂದು ನೇಮಕಾತಿ ಆಗಿರತ್ತೆ. ಅಲ್ಲಿ ತನಕ ನೇಮಕಾತಿ ಆಗಿರತ್ತೆ. ನಿಮಗೆ ಮುಂದ್ಗಡೆ ನಿಮ್ಗೆ ತೆಗಿಯಬಹುದು, ಯಾವಾಗ ತೆಗಿತಾರೆ ಹೇಳಕ್ಕಾಗಲ್ಲ. ನೇರ ನೇಮಕಾತಿ ಮುಖಾಂತರಗೆ ಗುತ್ತಿಗೆ ಆಧಾರದ ಮೇಲೆ ಆಯ್ಕೆ ಮಾಡ್ತಾರೆ. ಮಾಡಲು ತೆಳಗೆ ಈ ಒಂದು ವಿವರಿಸಿದ್ದಾರೆ. ಇದು ಪೋಸ್ಟ್ ಹೆಸರು ಕೊಟ್ಟಿದ್ದಾರೆ. ಅದ ನಂತರ 20/5/2025 35/2025 ಸಾಯಂಕಾಲ 5 ಗಂಟೆ ಒಳಗಾಗಿ ENI ವೆಬ್ಸೈಟ್ ನಲ್ಲಿ ಅರ್ಜಿ ಸಲ್ಲಿಸುವುದಾಗಿದೆ. ಅರ್ಜಿ ಸಲ್ಲಿಸುವಂತ ವಿದ್ಯಾರ್ಥಿಗಳು ಈ ಒಂದು ಎಲ್ಲ ಡಾಕ್ಯುಮೆಂಟ್ ಜೊತೆಗೆ ಅಪ್ಲೈ ಮಾಡಬಹುದು. ಇದನ್ನೇ ತಿಳಿಸ್ಕೊಟ್ಟಿದ್ದಾರೆ. ಎಲ್ಲ ಒಂದು ವಿದ್ಯಾರ್ಥಿಗಳು ಅಪ್ಲೈ ಮಾಡಿ, ಅಥವಾ ನೀವೇನಾದ್ರೂ ಆಫ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಬೇಕನ್ನೋಂಥವ್ರು ಇದು ನನಗನ್ಸೋ ಮಟ್ಟಿಗೆ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಬೇಕು. ಒಂದು ಸಂತರ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಬೇಕು. ಮತ್ತೆ ನೀವು ಸಂದರ್ಶನಕ್ಕೆ ಹೋಗ್ಬೇಕಾದ್ರೆ ಇಲ್ಲಿ ನೋಡಿ, ಕಚೇರಿ ಸಮಯದಲ್ಲಿ ಜಿಲ್ಲಾ ಕಾರ್ಯಕ್ರಮ ವ್ಯವಸ್ಥಾಪಕ ಘಟಕ NHM ರೂಮ್ 111 ಗದಗ ಕಚೇರಿಗೆ ಅವಧಿಯಲ್ಲಿ ಪಡೆಯಬಹುದು ಹಾಗೂ ಕಚೇರಿ ಸೂಚನಾ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕಟಲಾಗುವುದು. ಇದನ್ನೆಲ್ಲ ಕೊಟ್ಟಿದ್ದಾರೆ, ಸ್ವಲ್ಪ ಗಮನ ಕೊಡಿ. ಇದಕ್ಕೆ ಲಿಖಿತ ಪರೀಕ್ಷೆ ಇರೋದಿಲ್ಲ. ಅವ್ರು ಕೊಟ್ಟಿರೋಂಥ ಮಾಹಿತಿ ಪ್ರಕಾರ ನಿಮ್ಮ ಒಂದು ಮೆರಿಟ್ ಆಧಾರ ಮೇಲೆ ಅದ ನಂತರ ರೋಸ್ಟರ್ ಮೇಲೆ ಆಯ್ಕೆ ಮಾಡ್ತಾರೆ. ಇಲ್ಲಿ SSLC ಇದೆಲ್ಲ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಆಯ್ಕೆದ ಅಭ್ಯರ್ಥಿಗೆ ಗದಗದಲ್ಲಿ ಮಾತ್ರ ಕೆಲಸ ಇರತ್ತೆ. ಈ ಒಂದು ಗದಗದಲ್ಲಿ ಕೆಲಸ ಮಾಡ್ಕೊಳ್ಳಿ. ಇದ್ರ ಬಗ್ಗೆ ನಮಗೆ ಸಂಪೂರ್ಣ ತಿಳಿದಿದೆ ಅಂತ ಅನ್ಕೋತೀವಿ. ಈಗ ಈ ಒಂದು ಗದಗ ಜಿಲ್ಲೆಗೆ ಸಂಬಂಧಪಟ್ಟಂತೆ ಆಯ್ತು. ಇನ್ನು ಬೇರೆ ನೆಕ್ಸ್ಟ್ ಜಿಲ್ಲೆಗೆ ಬರತ್ತೆ. ನಾಳೆ ಬೆಳಗಾವಿ ಬಂದ್ರೆ ಬರ್ಬೋದು. ಈಗ ಬೆಂಗಳೂರಿಗೆ ಸಂಬಂಧಪಟ್ಟಂತೆ ತಿಳಿಸ್ಕೊಟ್ಟಿದ್ದೇನೆ. ಬೆಂಗಳೂರಿನಲ್ಲಿ 2-3 ನೋಟಿಸ್ ಬರತ್ತೆ. ನಗರ, ರೂರಲ್, ಇಷ್ಟು ವೆಸ್ಟ್ ಈ ರೀತಿಯಾಗೆಲ್ಲ ಬರತ್ತೆ. ಅದ್ರ ಬಗ್ಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೇನೆ. ಬಟ್ ಅಂದ್ರೆ ನಿಮ್ಮ ಒಂದು ಜಿಲ್ಲೆ ಒಂದ್ಸರಿ ಕಮೆಂಟ್ ಅಂತ ತಿಳಿಸಿ. ಹಾಸನ ಈ ರೀತಿ ರಾಯಚೂರು ವಿವಿಧ ಒಂದು ಜಿಲ್ಲೆ ಅದ ಎಲ್ಲ ಒಂದು ತಿಳಿಸಿ ಬಟ್ ಅಂದ್ರೆ ತಿಳಿಸ್ಕೊಡ್ತೇನೆ. ಇದು ಗದಗ, ಪ್ರಸ್ತುತ ಗದಗದಲ್ಲಿ ಅರ್ಜಿ ಕರೆದಿದ್ದಾರೆ.